ಸಿಎಂ ಚೇಂಜ್ ಬಗ್ಗೆ, ಸಿಎಂ ಬದಲಾವಣೆ ಬಗ್ಗೆ ಕೇರಳದ ವೇಣುಗೋಪಾಲ್ ನಿಗೂಢವಾದಂತಹ ಒಂದು ಮಾತನ್ನು ಆಡಿದ್ದಾರೆ. ಸಿಎಂ ಬದಲಾವಣೆಯ ಬಗ್ಗೆ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕ. ಈಗ ಸಿಎಂ ಚೇಂಜ್ ಆಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳದ ಹೈಕಮಾಂಡ್ ನಾಯಕ ಸ್ಫೋಟಕವಾದಂತಹ ಮಾತನ್ನು ಆಡಿರುವಂಥದ್ದು. ಸಿಎಂ ಬದಲಾವಣೆಯ ಬಗ್ಗೆ ಅಗತ್ಯವಿದ್ದಾಗ ಪಕ್ಷ ಸೂಕ್ತವಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಯಾವಾಗ ಏನು ಮಾಡಬೇಕು ಎಂಬುದು ತೀರ್ಮಾನಿಸುವಂತಹ ಒಂದು ಸಾಮರ್ಥ್ಯ ಪಕ್ಷಕ್ಕೆ ಇದೆ. ಈ ಒಂದು ವಿಚಾರದಲ್ಲಿ ಅದನ್ನು ಪಕ್ಷಕ್ಕೇನೆ ಬಿಟ್ಟುಬಿಡಿ ಅಂತ ಕೇರಳದ ವೇಣುಗೋಪಾಲ್ ಹೇಳಿಕೆಯನ್ನು ನೀಡಿರುವಂಥದ್ದು. ಈ ರೀತಿಯಾಗಿ ಹೇಳೋ ಮೂಲಕ ಸಿಎಂ ಆಯ್ಕೆಯ ವಿಚಾರ ಮುಕ್ತವಾಗಿರಿಸಿದೆ ಹೈಕಮಾಂಡ್. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇದೆ ಸಿ ವೇಣುಗೋಪಾಲ್ ಅವರ ಈ ಒಂದು ಮಾತು. ಹಾಗಾದ್ರೆ ನವೆಂಬರ್ ಕ್ರಾಂತಿ ಫಿಕ್ಸಾ, ಸಿಎಂ ಬದಲಾವಣೆ ಆಗಲಿದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈಗ ರಾಜ್ಯ ರಾಜಕಾರಣದಲ್ಲಿ. ಯಾಕಂದ್ರೆ ಕೇರಳದ ನಾಯಕರೊಬ್ಬರು ಈ ರೀತಿಯಾಗಿ ಮಾತನಾಡಿರುವಂಥದ್ದು ಈಗ ಎಲ್ಲ ಒಂದು ಚರ್ಚೆಗೂ ಕಾರಣವಾಗ್ತಾ ಇದೆ. ಸಿಎಂ ಬದಲಾವಣೆಯ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಈಗ ಹೈಕಮಾಂಡ್ ನಾಯಕರೊಬ್ಬರು. ಸಿ ವೇಣುಗೋಪಾಲ್ ಏನಿದ್ದಾರೆ ಅವರು ಈ ರೀತಿಯಾಗಿ ಹೇಳ್ತಾ ಇರೋದ್ರಿಂದ ಅವ್ರು ಹೇಳ್ತಾರೆ ಯಾವಾಗ ಏನು ಮಾಡಬೇಕು ಅಂತ ಹೈಕಮಾಂಡ್ಗೆ ಗೊತ್ತಿದೆ. ಎಲ್ಲ ರೀತಿಯ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆ ಹೈಕಮಾಂಡ್ಗೆ. ಹೀಗಾಗಿ ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಹೇಳಿರುವಂತಹ ಮಾತು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಯಾಕೆ ಇವರು ಈ ರೀತಿಯಾಗಿ ಹೇಳಿದ್ರು ಅಂತ ಹೇಳಿ ಸಿಎಂ ಬದಲಾವಣೆ ಒಂದು ವಿಚಾರವನ್ನು ಮುಕ್ತವಾಗಿರಿಸಿದೆ ಹೈಕಮಾಂಡ್. ಹೈಕಮಾಂಡ್ಗೆ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆ. ಯಾವಾಗ ಯಾರನ್ನ ತರಬೇಕು, ಯಾವಾಗ ಯಾರನ್ನ ಮೇಲಕ್ಕೆ ಏರಿಸಿ ಕೂರಿಸ್ಬೇಕು ಕುರ್ಚಿಯ ಮೇಲೆ, ಯಾರನ್ನ ಯಾವಾಗ ಕೆಳಗಡೆ ಇಳಿಸ್ಬೇಕು, ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತಿರುವಂತಹ ವಿಚಾರ. ಹೈಕಮಾಂಡ್ನಲ್ಲಿರುವಂಥ ಎಲ್ಲ ನಾಯಕರು ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಅಗತ್ಯ ಬಿದ್ದರೆ ಬದಲಾವಣೆಯನ್ನು ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಯಾರು ಇರಬೇಕು ಯಾರು ಇರಬಾರ್ದು ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕಾದು ನೋಡ್ರಿ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಕೇರಳದ ವೇಣುಗೋಪಾಲ್ ಈ ರೀತಿಯಾಗಿರುವಂತಹ ಹೇಳಿಕೆಯ ಒಂದು ಮಾತನ್ನು ಹೇಳಿದಾಗ ಹಾಗಾದರೆ ನವೆಂಬರ್ ಕ್ರಾಂತಿ ಏನಿದೆ, ಏನು ಇಷ್ಟು ದಿನ ಚರ್ಚೆ ಆಗ್ತಾ ಇತ್ತು, ಅದು ಆಗೋದು ಫಿಕ್ಸಾ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸಿಎಂ ಬದಲಾವಣೆ ಕೂಡ ಆಗಲಿದೆಯಾ ಎನ್ನುವಂತಹ ಪ್ರಶ್ನೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ. ಹೀಗಾಗಿ ವೇಣುಗೋಪಾಲ್ ಹೇಳಿರುವಂತಹ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆ ಸಿಎಂ ಬದಲಾವಣೆ ಆಗಬಹುದು ಎನ್ನುವಂತಹ ವಿಚಾರವನ್ನು ಬಲಪಡಿಸಿದಂತೆ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದರೆ ಏನೇ ಒಂದು ನಿರ್ಧಾರ ಆಗಬೇಕಿದ್ರು ಚೇಂಜ್ ಆಗಬೇಕಿದ್ರು ಅದು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. who had undergone small procedure. Now he is very much okay, healthy, and very energetic. You know that our Congress president is a 24/7 hard-working leader of this party. Wherever party decides, though without any reluctance, he used to go. Whether it is northeast, whether it is this western part or any remote area of this country. That creates a little bit health issue for him. We are understanding that. Now party requested him to take at least complete rest for some days. But he want to work again. Party requested him to take complete rest for some more days. Honorable Madam Sonia Gandhi ji and LOP Rahul Gandhi ji, both are in touch with the Honorable Commissioners. Regarding what voltage you want? Sir, Chief Minister Siddaramaiah said to fulfill 5 years. So this discussion is going on. You people are having only one agenda. This agenda, whenever I am coming, only this question, 5 years, 2.5 years, but this year. But whether Indian National Congress is capable enough to decide what should happen in our party. Please leave that decision to our party. But you don't worry. Whenever a decision is needed, party is capable enough to take that decision. That's all. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.